ಹೇ ಹಾಯ್ ಗಾಯ್ಸ್, ಇವತ್ ನಾವು ಮೈ ರೂಮ್ಮೇಟ್ ಇಸ್ ಗುಮಿಯೋ ಅನ್ನೋ ಕೊರಿಯನ್ ಡ್ರಾಮಾದ ಸೆಕೆಂಡ್ ಪಾರ್ಟ್ ಮಾಡ್ತಾ ಇದೀವಿ. ಫಸ್ಟ್ ಪಾರ್ಟ್ ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಕಾರ್ಡ್ ಕೊಡ್ತೀನಿ, ಅದಲ್ಲದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ. ನೀವು ಮಿಸ್ ಮಾಡದೆ ಅದನ್ನ ಪೂರ್ತಿ ನೋಡ್ಕೊಂಡ್ಬಿಡಿ. ಒಂದ್ ವಿಡಿಯೋ ಆಲ್ಮೋಸ್ಟ್ ದೊಡ್ಡ ವಿಡಿಯೋ ಅದ್ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದಾದ್ಮೇಲೆ ಇದು ಹಂಗೆ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಲಿ ಏನಾದ್ರು ಮಾಡ್ಕೊಳ್ಳಿ. ಹಂಗೆ ಮಿಸ್ ಮಾಡದೆ ಹೈಪ್ ಕೊಡೋದ ಮರಿಬೇಡಿ. ನಿಮ್ ಹೈಪ್ ಕೊಡೋದ್ರಿಂದ ನನಗೂ ಒಂದು ನಾಲೆಜ್ ಸಿಗುತ್ತೆ ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ಅದಲ್ಲದೆ ಈ ವಿಡಿಯೋಗೆ ಪುಷ್ ಮಾಡಕ್ಕೆ ವ್ಯೂಸ್ ಬರಕ್ಕೆ ತುಂಬಾ ಯೂಸ್ ಆಗುತ್ತೆ, ಮರಿಬೇಡಿ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅದು ಹೀರೋಯಿನ್ ಆ ಹುಡುಗನ್ ಜೊತೆ ಡೇಟಿಂಗ್ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಬಟ್ ಆದ್ರೆ ಅದೆಲ್ಲ ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ದೂರ ಹಂಗೆ ಬರ್ತಾಳೆ. ಬರ್ಬೇಕಾದ್ರೆ ಇವಳ ಬಗ್ಗೆ ಎಷ್ಟೊಂದ್ ಜನ ಅಲ್ಲಿ ಹುಡುಗರು ಮಾತಾಡ್ತಾ ಇರ್ತಾರೆ. ಇದು ಒಂಥರ ವಿಚಿತ್ರಾಗೆ ಏನೇನು ಡೈಲಾಗ್ ಕೊಡ್ತಾ ಇರ್ತಾರೆ, ಡೈಲಾಗ್ ಹೊಡಿತಿರ್ತಾರೆ. ಈ ಹುಡುಗಿ ಹೆಂಗೆ ಅವಳ ಹೆಂಗೆ ಅಂತ. ಈ ಹುಡುಗರೆಲ್ಲ ಒಂಥರ ಸ್ವಲ್ಪ ಗ್ಯಾಂಗ್ ಇರುತ್ತಲ್ಲ ಆತರ. ಇವ್ರು ಮಾತಾಡ್ಬೇಕಾದ್ರೆ ಹೀರೋಯಿನ್ ಬಗ್ಗೆನೂ ಮಾತಾಡ್ತಿರ್ತಾನೆ ಒಬ್ಬ. ಆಗ ಹೀರೋಯಿನ್ ಕೇಳಿಸ್ಬಿಡುತ್ತೆ, ಅವ್ರ ಜೊತೆ ಒಬ್ಬ ಫ್ರೆಂಡ್ ಕೂಡ ಬರ್ತಾನೆ. ಅವ್ರಿಬ್ರು ಮಾತಾಡ್ಬೇಕಾದ್ರೆ ಕೇಳ್ತಾಳೆ, ಇದೇನ್ ನೀವು ಒಂದು ವಸ್ತುಗೆ ರೇಟಿಂಗ್ ಕೊಡಂಗೆ ಒಬ್ಬ ಮನುಷ್ಯರ ಮೇಲೆ ಈ ತರ ಮಾತಾಡ್ತಿದ್ದೀರಲ್ಲ, ನಾನೇನೋ ಒಂದ್ ವಸ್ತು ಅಲ್ಲ, ಮರ್ಯಾದೆಗೆ ಸಾರಿ ಕೇಳಿ ಅಂತ ಹೇಳ್ತಾಳೆ. ಆಗ ಅಲ್ಲಿರೋನು ಅವ್ನು ಹೇಳ್ದವನು ಅದ್ರ ಬಗ್ಗೆ ಕೇಳೋದೇ ಇಲ್ಲ, ಸ್ವಲ್ಪ ನಗ್ತಾ ಇರ್ತಾನೆ. ಸರಿ ಬಿಡು, ನೀನ್ ನಗ್ತಾ ಇರೋದ್ ನೋಡಿದ್ರೆ ನಿಮ್ ಮನೇಲಿ ಸರಿಯಾಗಿ ನಿನ್ಗೆ ಬುದ್ಧಿವಾದ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಅವಳನ್ನ ಸ್ವಲ್ಪ ಅವನ್ನ ಕೀಳಾಗಿ ಮಾತಾಡ್ತಾಳೆ, ಮರ್ಯಾದೆ ತೆಗಿತಾಳೆ. ಬಟ್ ಏನ್ ಮಾಡಿದ್ರು ಅವ್ನಿಗೆ ಏನು ಅನ್ಸೋದಿಲ್ಲ ಅನ್ಸುತ್ತೆ. ಅದಾದ್ಮೇಲೆ ಕೋಪ ಮಾಡ್ಕೊಂಡು ದೂರ ಹೊಟ್ಟೋಗ್ಬಿಡ್ತಾಳೆ. ಅದೇ ಜಾಗದಲ್ಲಿ ಆ ಪ್ಲೇ ಬಾಯ್ ಇದಾನಲ್ಲ, ಅವನು ಕೂಡ ಅಲ್ಲೇ ಇದ್ದ. ಅವನು ಬಂದ್ಬಿಟ್ಟು ಹಿಂದೆ ನಿಂತ್ಕೋತಾನೆ. ಏನು ಅಂತ ಕೇಳಿದ್ರೆ, ಇಲ್ಲ ನೀ ತಪ್ಪಾಗಿ ತಿಳ್ಕೊಬೇಡ, ನಾನ್ ಅಲ್ಲಿ ಇರ್ಲಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಾಗ, ನೀ ಅಲ್ಲೇ ನಿಂತಿದ್ದೆ, ನಿನ್ ಫ್ರೆಂಡ್ಸ್ ತಾನೆ ಅವರು ನಿನ್ ಫ್ರೆಂಡ್ಸ್ ಅಂದ್ರೆ ನೀನ್ ಆ ಗ್ಯಾಂಗ್ ಅಲ್ಲಿ ಇದೆಯಾ ಅಂದ್ರೆ ನೀನು ಅದೇ ತರ ಮೆಂಟಾಲಿಟಿ ಇಟ್ಕೊಂಡಿರ್ತಾನೆ, ಬಿಡು ಅಂತ ಅಂದ್ಬಿಟ್ಟು ಅವಳೇನು ಮಾತಾಡಲ್ಲ. ಆಗ ನಿಜ ಹೇಳ್ತೀನಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅವರೇ ಮಾತಾಡಿದ್ದು, ನಾನೇನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಆಮೇಲೆ ನಿನ್ಗೇನೋ ಕೋಪ ಇದ್ರೆ ಒಂದ್ ಏಟು ಹೊಡೆದ್ಬಿಡು, ಈ ತರ ನೀನು ಮಾತಾಡ್ದೆ ಹೋಗ್ಬೇಡ, ನನ್ನ ಕೀಳಾಗಿ ನೋಡ್ಬೇಡ ಅಂತಾನೆ. ಆಗ ಹೊಡಿಬೇಕಾ, ಅಯ್ಯೋ ಇರೋ ಸರಿ ರೆಡಿ ಆಗು ಅಂತ ಅನ್ಬಿಟ್ಟು ರೆಡಿ ಆಗ್ತಿರ್ತಾಳೆ. ಇವನು ಶಾಕು, ಅಯ್ಯೋ ನಮ್ ಒಂದ್ ಮಾತು ಕೇಳಿದ್ರೆ ನಿಜಲ್ ಹೊಡಿತಾಳೆ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾರೆ ಕರೆಕ್ಟ್ ಆಗಿ ಪೇಪರ್ ತಗೊಂಡು ತಲೆ ಮೇಲೆ ಕ್ಯೂಟ್ ಆಗಿ ಹೊಡ್ಬಿಟ್ಟು ನಾನ್ ನಿನ್ನ ನಂಬ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಇನ್ನೇನು ಮಾತಾಡಲ್ಲ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಹೀರೋ ತೋರಿಸ್ತಾರೆ. ಅವಳ ಫ್ರೆಂಡ್ ಇದಾಳಲ್ಲ ಫಾಕ್ಸ್, ಅಂದ್ರೆ ಫಾಕ್ಸ್ ಇಂದ ಹ್ಯೂಮನ್ ಆಗಿದಾಳಲ್ಲ, ಅವಳು ಫೋನ್ ಮಾಡ್ಬಿಟ್ಟು ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತಾಳೆ. ಬಟ್ ಸಮ್ ಟೈಮ್ಸ್ ಹೀರೋಗೆ ಇರಿಟೇಟ್ ಆಗ್ಬಿಡುತ್ತೆ, ಬೈತಾ ಇರ್ತಾನೆ. ನಾನು ಹೇಳ್ತಾನೆ, ನೋಡು ಏನೇ ಇರ್ಲಿ ಅವಾಗ ಹೋಗಿ ಫೋನ್ ಮಾಡಿ ತಲೆ ತಿನ್ಬೇಡ, ನಾ ಹೇಳಿದ್ದೇನು ಅವಳನ್ನ ಸೇಫ್ಟಿಯಾಗಿ ನೋಡ್ಕೊಂತ ಅಷ್ಟೇ, ನೀನ್ ನೋಡಿದ್ರೆ ತಲೆ ತಿಂತಿಯಲ್ಲ ಹೇಳಿದ್ದೆ ಹೇಳ್ಕೊಂಡು ಅಂತ. ಅವಳು ಏನ್ ಹೇಳ್ತಿರ್ತಾಳೆ ಅಂದ್ರೆ, ಆ ಹುಡ್ಗಂಗೂ ಅವ್ರಿಬ್ರಿಗೂ ಜೋಡಿ ಬಿದ್ದಿದೆ, ಅವ್ರಿಬ್ರು ಮೋಸ್ಟ್ಲಿ ಡೇಟ್ ಮಾಡ್ಬೋದು ಅನ್ಕೊಂಡು ಹೀರೋಯಿನ್ ಆ ಹುಡ್ಗನ್ ಬಗ್ಗೆ ಮಾತಾಡ್ತಿರ್ತಾಳೆ. ಇವನ್ ಬೋದಿದ್ದೋಗ್ಬಿಟ್ಟು ಇಟ್ಬಿಡ್ತಾಳೆ, ಏನು ಮಾತಾಡಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋಯಿನ್ ಎಲ್ಲೋ ಹೋಗ್ತಾ ಇರ್ತಾಳೆ ಅವ್ಳು ಕ್ಲಾಸ್ ಅಟೆಂಡ್ ಮಾಡಕ್ಕಿಂತ. ಆಗ ಯಾವ್ದೋ ಒಂದ್ 3 ಜನ ಹುಡುಗಿರ್ ಬಂದ್ಬಿಟ್ಟು ಅದ್ರಲ್ಲಿ ಒಬ್ಳು ಇರ್ತಾಳೆ, ಅವಳು ಒಂಥರ ಕೇವಲ ಮಾತಾಡ್ತಾಳೆ. ಏನು ಸೀನಿಯರ್ಸ್ ಎಲ್ಲ ನಿನಗೆ ಮಾರ್ಕ್ ಹಾಕಿದ್ರಂತೆ, ಏನು ಎಷ್ಟು ಮಾರ್ಕ್ ನಿಂದು ಅನ್ಕೊಂಡು ಒಂಥರ ಕೀಳಾಗಿ ಮಾತಾಡ್ತಾಳೆ. ಅದಲ್ಲ, ಇದು ನೀನ್ ಮಾರ್ಕ್ ಹಾಕಿದ್ರು ಇಷ್ಟ ಆರಾಮಾಗಿ ಸುತ್ತಾ ಇದೆಯಲ್ಲ, ನಿನ್ಗೇನು ಅನ್ಸಲ್ವಾ ಅಂತಾಳೆ. ಅದಕ್ಕೆ ನಮ್ ಹೀರೋಯಿನ್ ಹೇಳ್ತಾಳೆ, ಅಲ್ಲ ಮಾರ್ಕ್ ಹಾಕಿದ್ರು ಸರಿ, ಅವ್ರು ಹೇಳಿದ್ರು ಸರಿ, ನಿಮ್ಗೆ ಯಾಕೆ ಈ ವಿಷಯದ ಬಗ್ಗೆ ಎಲ್ಲ ಅಲ್ಲ, ನಿಮ್ಗೆ ಈ ತರ ಲೂಸ್ ತರ ಇನ್ನೊಬ್ರ ಮೇಲೆ ಆಡ್ಕೊಂಡು ಇನ್ನೊಬ್ರನ್ನ ಚೇಷ್ಟೆ ಮಾಡ್ಕೊಂಡು ಕೆಲಸ ತಿರ್ಗದೆ ನಿಮ್ ಕೆಲಸ. ಈ ತರ ಟೆಕ್ನಿಕ್ ಗಳು ಕಲ್ತ್ಕೊಂಡು ನೀ ಏನ್ ಮಾಡ್ತೀಯ ಅನ್ಕೊಂಡು ಇವಳು ಏನೇನೋ ಡೈಲಾಗ್ ಹೊಡಿತಾಳೆ. ಸ್ವಲ್ಪ ಅದಾದ್ಮೇಲೆ ಅವಳು ಕೋಪ ಬಂದ್ಬಿಡುತ್ತೆ, ನೀನು ಈ ಕಾಲೇಜ್ ಇರೋದೇ ವೇಸ್ಟ್ ಅನ್ಕೊಂಡು ಬೈತಾ ಇರ್ತಾಳೆ. ಬೋದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಸ್ವಲ್ಪ ದೂರ. ಅದಾದ್ಮೇಲೆ ಹೀರೋಯಿನ್ ಹೇಳ್ತಾಳೆ, ನಾನು ನಿಮ್ದು ಪ್ರಾಜೆಕ್ಟ್ ಮಾಡ್ಬೇಕಾಗಿರುತ್ತೆ ಇವ್ರ ಗುಂಪಲ್ಲಿ, ಆ ಪ್ರಾಜೆಕ್ಟ್ ಇಂದ ನಾನು ಹೊರಗಡೆ ಬರ್ತೀನಿ, ನಾನೇ ಸಪರೇಟ್ ಮಾಡ್ಕೋತೀನಿ, ನಿಮ್ ಹೆಸರು ಮೆನ್ಷನ್ ಮಾಡಲ್ಲ ಅನ್ಬಿಟ್ಟು ಮೊಕ್ಕ ಕೊಡ್ದಂಗೆ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ. ಈ ವಿಷಯ ಆ ಪ್ಲೇ ಬೈ ಗ್ರೂಪ್ ಇದೆಯಲ್ಲ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಬರ್ತಾಳೆ ಮನೆಗೆ, ಕಷ್ಟಪಟ್ಟು ಒಬ್ಳೆ ಇದ್ದು ಎಲ್ಲಾನು ಮಾಡ್ತಾಳೆ. ಫುಲ್ ಟೈರ್ಡ್ ಆಗ್ಬಿಟ್ಟಿರುತ್ತೆ ಪ್ರಾಜೆಕ್ಟ್ ಮುಗಿ ಅಷ್ಟಲ್ಲ, ಯಾಕಂದ್ರೆ ತುಂಬಾ ಹತ್ರ ದಿನ ಬಂದ್ಬಿಟ್ಟಿತ್ತು, ಸೊ ಟೈಮ್ ಇಲ್ಲ. ಅದರಿಂದ ಇದೆಲ್ಲ ಆದ್ಮೇಲೆ ಬೇಜಾರ್ಲಿರ್ತಲ್ಲ, ಕರೆಕ್ಟ್ ಆಗಿ ಹೀರೋ ಬರ್ತಾನೆ ಕರ್ಕೊಂಡು ಹೋಗಕ್ಕೆ ಅಂತ. ಅವ್ನು ನೋಡಿದ್ದೆ ಅಳು ಬಂದ್ಬಿಡುತ್ತೊಳಗೆ, ಅಳುನೇ ತಡಿಯಕ್ ಆಗ್ತಿರಲ್ಲ. ಹೀರೋಗೆ ಇದೆಲ್ಲ ಫೀಲಿಂಗ್ ಹೊಸದಲ್ವಾ, ಅವ್ನಿಗೆ ನೋಡ್ದೆ ಅವ್ನಿಗೆ ಏನಾಗ್ತಿದೆ ಅಂತ ಅರ್ಥ ಆಗಲ್ಲ. ಏನ್ ಕಳ್ತಾ ಇದೀಯ ಅಂದಾಗ, ನನ್ಗೆ ಯಾವಾಗೆಲ್ಲ ಅಳು ಬರುತ್ತೋ ಅವಾಗ ಅಳ್ತೀನಿ ಅಂತಾಳೆ. ಅವ್ಳು ಏನ್ ಹೇಳ್ತಾ ಇದಾರೆ ಅವಳಿಗೆ ಗೊತ್ತಿಲ್ಲ. ಆಮೇಲೆ ಹೀರೋ ಹತ್ರ ತಲೆ ಇಟ್ಕೊಂಡ್ಬಿಟ್ಟು ಹಿಂಗ್ ಅಳ್ತಿರ್ತಾಳ. ಅವ್ನಿಗೆ ಸಮಾಧಾನ ಮಾಡಕ್ಕೆ ಮುಟ್ಟೋದ ಬೇಡ ಅಂತ ಯೋಚನೆ ಮಾಡ್ತಾ ಹೆಗ್ಲ ಮೇಲೆ ಹಿಂಗ್ ಮುಟ್ಟಿ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಆಗ ಹೀರೋನು ಸಮಾಧಾನ ಮಾಡ್ಬಿಟ್ಟು ಹೇಳ್ತಾನೆ, ನನಗೆ ಈ ತರ ಬೇಜಾರಾದಾಗ ಲೋನ್ಲಿ ಫೀಲ್ ಮಾಡಿದಾಗ ನನಗ್ ಇಷ್ಟ ಆಗಿರೋ ಜಾಗಕ್ಕೆ ಹೋಗ್ತೀನಿ, ನಿನ್ಗೂ ಯಾವ ತರ ಪ್ಲೇಸ್ ಇರುತ್ತೆ ಹೇಳು, ನಾ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಆಗ ಹೌದಾ ಅಂದ್ಬಿಟ್ಟು ಯಾವ್ದೋ ಪ್ಲೇಸ್ ಕರ್ಕೊಂಡ್ಬರ್ತಾರೆ. ಅದ್ಯಾವ್ದೋ ಅಲ್ಲ, ಕರೋಕಿ ಅಂತಾರಲ್ಲ, ಅಂದ್ರೆ ಮೈಕ್ ಇಟ್ಕೊಂಡು ಆಡಿ ಹೊಡ್ಬಿಟ್ಟು ಫುಲ್ ಸ್ಪೀಕರ್ ಎಲ್ಲ ಸೆಟ್ ಮಾಡಿರ್ತಾರೆ, ಅದಕ್ಕೆ ಅಂತಾನೆ ಪ್ಲೇಸ್ ಇರುತ್ತೆ ಕೊರಿಯಲ್ಲಿ. ಆ ಜಾಗದಲ್ಲಿ ಫುಲ್ ಹಾಡಿಡ್ತೀನಿ ಅಂದ್ಬಿಟ್ಟು ಕಿರ್ಚಾಡ್ತಿರ್ತಾಳೆ. ಅದಕ್ಕೆ ಕಿರ್ತಾಳೆ ಈಚೆ ಇರೋರೆಲ್ಲ ಎದ್ರಕೊಂಡು ಹೋಗ್ಬಿಡ್ಬೇಕು, ಹಂಗಿರುತ್ತೆ. ಇವನು ಅಯ್ಯೋ ಹೇಳದ್ ಹೇಳ್ಬಿಟ್ಟೆ, ನನ್ ಜೀವ ಹೋಗ್ತಿದ್ಯಲ್ಲ, ಎದ್ದೋಗಂಗಿಲ್ವಲ್ಲ ಅನ್ನಂಗ್ ಕೂತಿರ್ತಾನೆ ಪಾಪ. ಬಟ್ ಏನ್ ಮಾಡೋದು, ಅವ್ಳು ಬಡ್ಕೋತಿರೋದು ಕೇಳಕ್ ಆಗದೆ ಕೂತಿರ್ತಾನೆ. ಬಟ್ ಅದನ್ನ ಇವ್ನು ಆಡು ಅಂತ ಅಂದಾಗ ಇವ್ನು ತುಂಬಾ ಚೆನ್ನಾಗ್ ಆಡ್ತಾನೆ, ಸಾಫ್ಟ್
ಸಾಫ್ಟ್ ಆಗಿ ಮೆಲೋಡಿ ಆಗಿ ನೀಟಾಗಿ ಯಾವ್ದೋ ಒಂದು ಹಳೆ ಹಾಡನ್ನ ಚೆನ್ನಾಗ್ ಆಡ್ತಾನೆ. ಅದ್ ಆಡ್ದಾಗ ಇವಳು ಸ್ವಲ್ಪ ಆ ಸಾಂಗ್ ಏನೋ ಅದ್ರ ಬಗ್ಗೆ ಗೊತ್ತಿತ್ತೇನೋ, ಇವಳು ಅದ್ರ ಜೊತೆ ಜಾಯ್ನ್ ಆಗ್ತಾಳೆ. ಅದಾದ್ಮೇಲೆ ಈಚೆ ಕಡೆ ಬಂದ್ರೆ ಅಲ್ಲಿ ಯಾವ್ದೋ ಒಂದು ಚಾಕ್ಲೇಟ್ ಅಂಗಡಿ ಇರುತ್ತಾ, ಇವಳೊಂದ್ ಚಾಕ್ಲೇಟ್ ಎತ್ಕೊಂಡ್ರೆ ಅವನು ತಿನ್ನಕ್ಕೆ ಒಂದ್ ಎತ್ಕೊಂಡ್ರೆ ಹಳೇ ಕಾಲೇಜ್ ಚಾಕ್ಲೇಟ್ ಎತ್ಕೊಂತಾನೆ. ಇದು ನೋಡ್ಬಿಟ್ಟು ನಗ್ತಿರ್ತಾಳೆ. ಯಾಕೆ ಏನಾಯ್ತು ಅಂದ್ರೆ, ನೀನು ಮಾಡೋದೆಲ್ಲ ತಾತ ತರನೇ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಆಡ್ತಿದ್ದು ಹಳೇ ಕಾಲದ ಸಾಂಗ್. ಅದಲ್ದೆ ಇವಾಗ ಚಾಕ್ಲೇಟ್ ಎತ್ಕೊಂತೀಯ ಅಂದ್ರೆ ಇವಾಗಿಂದ ಎತ್ಕೊಳ್ತೆ ಹಳೇ ಕಾಲದ ಚಾಕ್ಲೇಟ್ ಎತ್ಕೊಂತೀಯ. ನೀನ್ ನೋಡಿದ್ರೆ ನಿನ್ಗೂ ನನ್ ತಾತಂಗೂ ಏನು ವ್ಯತ್ಯಾಸ ಇಲ್ಲ ಅಂದ್ಬಿಟ್ಟು ಹೇಳ್ಕೊಂಡು ತುಂಬಾ ಬಿದ್ದು ಬಿದ್ದು ನಗ್ತಿರ್ತಾಳೆ. ಇವನ್ಗೆ ಶಾಕ್ ಆಗೋಯ್ತು. ಅಲ್ಲ ಇವಳು ಲೂಸ್ ಬಿಟ್ಟಿದ್ದೆ ತುಂಬಾ ಇದು ಕಷ್ಟ ಆಗೋಯ್ತಲ್ಲ ನನಗೆ, ಹೇಳಿದ್ದೆ ಹೇಳ್ಕೊಂಡು ನನ್ ತಲೆ ತಿಂತಾಳಲ್ಲ ಅಂದ್ಬಿಟ್ಟು ಶಾಕ್ ಆಗಿ ನೋಡ್ತಿರ್ತಾನೆ. ಏನೋ ಮಾಡಕ್ಕಾಗಲ್ವಲ್ಲ, ಸೈಲೆಂಟ್ ಆಗಿ ಬಿಡ್ತಾನೆ. ಆಮೇಲೆ ಹಂಗೆ ನಡೆಯುತ್ತೆ. ಇವ್ರ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಕ್ಕೆಲ್ಲ ಮದಿಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಬೆಳಗ್ಗೆ ಎದ್ರೆ ಇವಳಿಗೆ ಎಚ್ಚರ ಆಗಕ್ಕೆ ಆಗಲ್ಲ. ಯಾಕೋ ಮೈಕೆ ನೋವು ಅಂತರ ಇರುತ್ತೆ, ವಿಚಿತ್ರ ಆಗಿರುತ್ತೆ. ಇವಳು ಯಾಕೋ ಫೀಲ್ ಸರಿಯಾಗಿರಲ್ಲ ಇವಳಿಗೆ. ಇವನ್ ಬಂದಾಗ ಯಾಕೋ ಹೊಟ್ಟೆ ನೋವ್ತಾ ಇದೆ, ವಿಚಿತ್ರ ಆಗಿದೆ ಅಂತ ಏನೋ ಹೇಳ್ತಾ ಇರ್ತಾಳೆ. ಆಗ ಹೀರೋಗೆ ಏನ್ ನಡೀತದೆ ಅಂತಾನೆ ಅರ್ಥ ಆಗಲ್ಲ. ಆಮೇಲೆ ಅವಳಿಗೆ ಫ್ಲಾಶ್ ಆಗುತ್ತೆ, ಅವಳಿಗೆ ಪೀರಿಯಡ್ ಅಂತ. ಅದನ್ನ ನೋಡ್ಬಿಟ್ಟು ಅದ್ರ ಬಗ್ಗೆ ಅವನ ಹತ್ರ ಹೇಳಕ್ ಆಗಲ್ವಲ್ಲ. ಸೊ ಏನ್ ಮಾಡ್ತಾಳೆ, ನನ್ಗೆ ಯಾಕೋ ಹುಷಾರಿಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಹೋಗಿ ರೂಮ್ ಅಲ್ಲಿ ಮನಿಕೊಂಡ್ಬಿಡ್ತಾಳೆ. ಇವನು ನೋಡ್ತಾನೆ, ಇವಳಿಗೆ ಏನು ಅಂತ ಅವ್ನಿಗೆ ಗೊತ್ತಾಗ್ತಿರಲ್ಲ. ಬಟ್ ಆದ್ರೆ ಅರ್ಥ ಮಾಡ್ಕೊಳಕಂತೂ ಆಗ್ತಿದೆ ಅವನಿಗೆ. ಸೊ ಏನ್ ಮಾಡ್ತಾನೆ, ಅವಳು ಬೇಕಾಗಿರೋ ಫುಡ್ ಗಿಡ್ ಎಲ್ಲ ತಂದ್ಕೊಟ್ಟಿ, ನ್ಯಾಪ್ಕಿನ್ಸ್ ಅದೇನೇನೋ ಇರುತ್ತಲ್ಲ ಅವ್ರ ಪರ್ಸನಲ್ ವಿಷಯ ಎಲ್ಲ ತಂದ್ಕೊಡ್ತಾನೆ. ಅದನ್ನೆಲ್ಲ ಇಟ್ಕೊಂಡು ಇವಳು ಊಟ ಅನ್ಬಿಟ್ರೆ ಸಾಕು, ಇರಬಾರ ರೋಗ ಎಲ್ಲ ಹೋಗ್ಬಿಡುತ್ತೇನೋ. ಚೆನ್ನಾಗಿ ತಿಂತಾಳೆ. ಅದನ್ನ ನೋಡ್ಬಿಟ್ಟು ಇವ್ನಿಗೆ ಭಯನೇ ಆಗ್ಬಿಡುತ್ತೆ. ಹೇಳ್ಬೇಕು ಅಂದ್ರೆ ಏನಪ್ಪ ಇವಳು ಹಿಂಗ್ ತಿಂತಾಳೆ ನಂಗೆ ನೋಡ್ತಿರ್ತಾನೆ. ಅದಾದ್ಮೇಲೆ ಎಲ್ಲ ತಿಂದಾದ್ಮೇಲೆ ಹೋಗಿ ರೆಸ್ಟ್ ಮಾಡ್ತಾಳೆ. ಮನಗಿದ್ರೆ ಬೆಳಗ್ಗೆ ಎದ್ಮೇಲೆ ಎಚ್ಚರನೇ ಆಗಲ್ಲ ಅವಳಿಗೆ. ಅದಲ್ದೆ ಅವಳಿಗೆ ಬಾಡಿ ವರ್ಕ್ ಆಗ್ತಿಲ್ಲ. ಅದು ನಿನ್ನೆ ಮಾತ್ರ ಚೆನ್ನಾಗೇ ಇದ್ಲು, ಬಟ್ ಬೆಳಗ್ಗೆ ಆದ್ಮೇಲೆ ತುಂಬಾ ವರ್ಸ್ಟ್ ಆಗ್ಬಿಡುತ್ತೆ ಕಂಡೀಷನ್. ಏನ್ ಮಾಡೋದು ಗೊತ್ತಾಗಲ್ಲ ಅವಳಿಗೆ. ಆಮೇಲೆ ಅವ್ನ್ ಬೇರೆ ಇದ್ನಲ್ಲ ಜಿಯೋನು, ಅವ್ನ್ ಮೆಸೇಜ್ ಹಾಕಿರ್ತಾನೆ ಡೇಟಿಂಗ್ ಗೆ ಹೋಗ್ಬೇಕು ಅಂತ. ಯಾಕಂದ್ರೆ ಟೀಚರ್ ಹೇಳಿರೋದು ಹೆಂಗೆ ಅಂದ್ರೆ ವಾರಕ್ಕೊಂದ್ಸರಿ ಡೇಟಿಂಗ್ ಮಾಡಿ ಅದ್ ಎಕ್ಸ್ಪೀರಿಯನ್ಸ್ ಒಂದು ಪ್ರಾಜೆಕ್ಟ್ ತರ ಕೊಡ್ಬೇಕು ಅಂತ. ಸೊ ಇದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಸರಿ ಹೋಗ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ಹೀರೋ ನೋಡ್ತಾನೆ, ನೀವ್ ಯಾಕೆ ಹೋಗ್ತಾ ಇದೀರಾ ಅಂತ ಕೇಳ್ತಾನೆ. ನಾನು ಇಲ್ಲ ಮಾರ್ಕ್ಸ್ ಕಟ್ ಆಗ್ಬಿಡುತ್ತೆ, ಈ ಡೇಟಿಂಗ್ ಮಾಡ್ಲೇಬೇಕು ಅಂತ ಹೀರೋ ಏನ್ ಹೇಳಿದ್ರೆ, ನಿಮ್ಗೆ ಇವಾಗ ತಾನೇ ಏನೋ ಹುಷಾರಿಲ್ಲ ಅಂತ ಹೇಳಿದ್ರಿ, ರೆಸ್ಟ್ ತಗೊಳ್ಳಿ ಬೇಡ ಇವತ್ತು ಅಂದ್ರೆ, ಇಲ್ಲ ಮಾರ್ಕ್ಸ್ ಕಟ್ ಆಗ್ಬಿಡುತ್ತೆ ಅಂತ ಹೀರೋಯಿನ್ ಹೇಳ್ತಾನೆ ಇರ್ತಾಳೆ. ಸರಿ ನಾನು ಫ್ರೀ ಆಗೇ ಇದ್ದೀನಿ, ಬೇಕಾದ್ರೆ ನಾ ಹೆಲ್ಪ್ ಮಾಡ್ತೀನಿ ಬಿಟ್ಟು ಹೀರೋಯಿನ್ ತರನೇ ಕನ್ವರ್ಟ್ ಆಗ್ಬಿಡ್ತಾನೆ. ನೋಡೋ ನಿಮ್ ಬದ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಹೀರೋ. ಇದು ಅವ್ನ್ ಹೇಳದ್ನ ಗಮನ ಕೊಡದೆ, ನಾ ಇಷ್ಟೊಂದು ಚೆನ್ನಾಗಿದ್ದೀನಿ ಅಂತ ಖುಷಿ ಪಡ್ತಿದ್ದಾಳೆ ಅದ್ ನೋಡ್ಕೊಂಡು. ಅದಾದ್ರೆ ಈಗ ಹೀರೋಯಿನ್ ಜಾಗದಲ್ಲಿ ಹೀರೋ ಹೋಗ್ತಾನೆ ಹೀರೋಯಿನ್ ತರನೇ. ಇವಳು ಮನೇಲಿ ರೆಸ್ಟ್ ಮಾಡಕ್ಕೆ ಹೋಗಿ ಮನಿಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಅಲ್ಲೋಗಿ ನೋಡಿದ್ರೆ ಅವ್ನ್ ಜಿಯೋನು ಫುಲ್ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇರ್ತಾನೆ. ಅವಳು ತಂಗಿನ್ ಕೇಳ್ತಾನೆ ಇದನ್ನ ಹಾಕೊಳ್ಳ ಅದನ್ನ ಹಾಕೊಳ್ಳ ಅಂತ. ಅದನ್ನ ಕೇಳದ್ ಬಿಟ್ಬಿಟ್ಟು ಅವಳು ಅದಕ್ಕೆ ಆನ್ಸರ್ ಮಾಡ್ದೆ ಅವಳು ಇವ್ನ ಏನೇ ಹೇಳ್ಕೊಂಡು ರೇಗಿಸ್ತಿರ್ತಾನೆ. ಇವ್ರಿಬ್ರು ಜಗಳ ಆಡ್ತಿರ್ತಾರೆ, ಮಾಮೂಲಿ ಅಣ್ಣ ತಂಗಿ ಆಡ್ತಾರಲ್ಲ ಹಂಗೆ. ಅದಾದ್ಮೇಲೆ ಹೋಟೆಲ್ ಬಂದ್ರು ಹೀರೋಯಿನ್ ಹತ್ರ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಅವ್ನು ನೋಟಿಸ್ ಮಾಡ್ತಾನೆ. ಯಾಕಂದ್ರೆ ಅವ್ನು ಇರೋದು ಹೀರೋ ಅಲ್ವಾ, ಅವಳು ಹುಡುಗಿ ಅಂತ ಅದು ಲೇಡೀಸ್ ಇರೋ ಬಿಹೇವಿಯರ್ ಇರಲ್ಲ, ಹುಡುಗನ್ ತರ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರ್ತಾಳೆ. ಇದರಿಂದ ಇವನು ನೋಟಿಸ್ ಮಾಡ್ತಾನೆ. ಅದ್ ಬೇರೆ ಅವಳು ತಿನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕೆ ಹಿಂಗೆ ಅಂತ. ಬಟ್ ಅದ್ರ ಅಷ್ಟೊಂದು ಗಮನ ಕೊಡಲ್ಲ, ಬಿಟ್ಬಿಡ್ತಾನೆ. ಯಾಕಂದ್ರೆ ನೋಡಕ್ ಹಂಗೆ ಇರ್ಬೇಕಾರೆ ಯಾರು ಏನು ಹೇಳಕ್ ಆಗಲ್ಲ. ಸೊ ಅದರಿಂದ ಹಿಂಗಿರ್ಬೇಕಾರೆ ಈ ಕಡೆ ಹೀರೋಯಿನ್ ಫ್ರೆಂಡ್ ಇದಾನಲ್ಲ, ಅವ್ನ್ಗೆ ಫಾಕ್ಸ್ ಜೋಡಿ ಅಲ್ವಾ, ಅವ್ರಿಬ್ರು ಡೇಟಿಂಗ್ ಮಾಡಕ್ಕೆ ಅಂತ ಫುಲ್ ಪ್ಲಾನ್ ಮಾಡಿರ್ತಾನ ಅವನು. ಇಲ್ಲಿ ಹೋಗ್ಬೇಕು ಅಲ್ಗೆ ಹೋಗ್ಬೇಕು ಅಂತ. ಫಸ್ಟ್ ಬಂದಿದ್ದೆ ಡೀಟೇಲ್ ಕೊಡ್ತಾನೆ, ಎಲ್ಲೆಲ್ಲಿ ಹೋಗಿದ್ದೀನಿ, ಸ್ಕೆಡ್ಯೂಲ್ ಸೆಟ್ ಮಾಡಿದೀನಿ ಅಂದ್ಬಿಟ್ಟು. ಆ ಸ್ಕೆಡ್ಯೂಲ್ ಅಲ್ಲಿ ಫಸ್ಟ್ ಊಟ ಮಾಡೋಣ ಒಂದ್ ಹೋಟ್ಲ್ ಇದೆ ಅಂತ ಹೇಳಿದ್ರೆ, ಆ ಊಟಕ್ಕೆ ಹೋಗೋಣ ಅಂದ್ರೆ ನನಗೆ ಹೊಟ್ಟೆ ಸಿಕ್ತಿಲ್ಲ, ನಾ ಬೇಡ ಅಂತ ಅಂದ್ಬಿಡ್ತಾಳು. ಮಕ್ಕು ಕೊಡ್ದಂಗೆ ಹೇಳ್ಬಿಡ್ತಾಳು, ಏನು ಯೋಚನೆ ಮಾಡಲ್ಲ. ಯಾಕಂದ್ರೆ ಇವಾಗ ತಾನೇ ಹ್ಯೂಮನ್ ಆಗಿ ಕನ್ವರ್ಟ್ ಆಗಿದ್ದಾಳ, ಅದ್ರ ಬಗ್ಗೆ ಫೀಲಿಂಗ್ ಗೊತ್ತಿಲ್ಲ ಅವಳಿಗೆ. ಸೊ ಇವ್ನಿಗೆ ಅರ್ಧ ಆಗದೆ ಯೋಚನೆ ಮಾಡ್ತಾನೆ, ಏನ್ ಇವಳು ಹಿಂಗೆ ಅನ್ಬಿಟ್ಲು ಅಂತ. ಅದಾದ್ಮೇಲೆ ಸರಿ ಒಂದು ಥಿಯೇಟರ್ಗೆ ಹೋಗೋಣ ಫಿಲಮ್ಗೆ ಅಂದಾಗ ಅದಕ್ಕೆ ಒಪ್ಕೊಂತಾಳೆ. ಇಬ್ರು ಬರ್ತಾರೆ. ಇಲ್ಲಿ ನೋಡಿದ್ರೆ ಹೀರೋನು ಇನ್ನೊಬ್ಬ ಪ್ಲೇ ಬಾಯ್ ಇಬ್ರು ಇರ್ತಾರೆ. ಅದಲ್ದೆ ಇವ್ರು ಜೋಡಿ ಇಲ್ಲಿಗೆ ಬಂದ್ಬಿಡ್ತಾರ. ಎಲ್ಲರಿಗೂ ಸಾಕು. ಅಲ್ಲಿ ಅವ್ನ ಫ್ರೆಂಡ್ ಇದಾನಲ್ಲ ಹೀರೋಯಿನ್ ಫ್ರೆಂಡ್, ಅವ್ನು ನೋಡ್ಬಿಟ್ಟು ಹೀರೋಯಿನ್ ನ ಅವಳೇ ಒಂದ್ ತಿಳ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಅವ್ನು ಯಾವಾಗ್ಲೂ ಸ್ವಲ್ಪ ಕ್ಲೋಸ್ ಆಗಿ ಜುಟ್ಟಿಡ್ಕೊಂಡು ಕತ್ತಿಡ್ಕೊಂಡು ಏನೇನೋ ಮಾಡ್ತಾನೆ. ಅದ್ ಸ್ವಲ್ಪ ಅವ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಅದರಿಂದ ಅದ್ ಮಾಡಿದ್ಬಿಟ್ಟು ಹೀರೋಗೆ ಅದು ಅರ್ಥ ಆಗಲ್ಲ. ತಳ್ಬಿಟ್ಟು ಹೋಗಿ ದೂರ ಇರು ಅಂದ್ಬಿಟ್ಟು ಅವ್ನು ಬೋದ್ಬಿಡ್ತಾನೆ. ಇವ್ನಿಗೆ ಅರ್ಥ ಆಗಲ್ಲ, ಯಾಕೆ ಇವಳು ಸಡನ್ ಆಗಿ ಹಿಂಗ ಆಡ್ತಾಳೆ ಅಂತ ಅವ್ನು ಯೋಚನೆ ಮಾಡ್ತಿದ್ರೆ, ಇಲ್ಲಿ ಫ್ರೆಂಡ್ ಇದ್ದಾಳಲ್ಲ ಫಾಕ್ಸ್, ಅವಳು ಗೊತ್ತಾಗ್ಬಿಡುತ್ತೆ ಇದು ಹೀರೋ ಅಂತ. ಕರ್ದ್ಬಿಟ್ಟು ಮಾತಾಡ್ತಾಳೆ, ಏನು ಅಂತ ಅಂದ್ಬಿಟ್ಟು ಮಾತಾಡಕ್ ಹೋದಾಗ ಅವಳು ಅವಾಗ ಕನ್ವರ್ಟ್ ಆಗ್ಬಿಟ್ಟು ಮತ್ತೆ ಹೀರೋ ತರನೇ ಆಗ್ಬಿಡ್ತಾನೆ. ಅಲ್ಲಿ ಹೇಳ್ತಿರ್ತಾನೆ, ಏನು ಅವಳಿಗೋಸ್ಕರ ಪವರ್ ಎಲ್ಲ ಯೂಸ್ ಮಾಡಿದ್ಯಾ ಅಂದಾಗ, ಅವಳಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ಈ ತರ ಬಂದೆ ಅಂತ ಹೇಳ್ತಾನೆ. ಸರಿ ಏನೋ ಮಾಡ್ತಾ ಇದೀಯಾ, ಮಾಡು ಅಂದ್ಬಿಟ್ಟು ಹೀರೋ ಅವಳು ರೇಗಿಸ್ತಾಳೆ ಹೀರೋನ. ಅದಾದ್ಮೇಲೆ ಮತ್ತೆ ಫಿಲಮ್ಗೆ ಅಂತ ಒಳಗ್ ಹೋಗ್ತಾರೆ. ಒಳಗ್ ಹೋದ್ರೆ ಅದು 18+ ತರ ಮೂವಿ, ಅದು ಸ್ವಲ್ಪ ಅಡಲ್ಟ್ ಕಂಟೆಂಟೇ ಜಾಸ್ತಿ ಹೋಗ್ತಿರುತ್ತೆ. ಇವ್ರು ಅಲ್ಲಿ ಇಬ್ರು ಇದಾರಲ್ಲ ಹುಡುಗರು, ಅವ್ರಿಬ್ರಿಗೆ ಫುಲ್ ಶೈ ಫೀಲ್ ಮಾಡ್ತಿರ್ತಾರೆ
ಮಾಡ್ತಾರೆ, ಅವ್ರಿಗೆ ನೋಡಕ್ಕೆ ಆಗ್ತಿಲ್ಲ. ಇವ್ರಿಬ್ರು ಒಂಥರ ದನ ಕೂತ್ಕೊಂಡು ನೋಡ್ತಿರ್ತಾರೆ. ಏನಕ್ಕೆ ಅಂದ್ರೆ ಮೇನ್ ಥಿಂಗ್ ಇವರು ಹ್ಯೂಮನ್ಸ್ ಅಲ್ಲ, ಫಾಕ್ಸ್. ಅದಲ್ದೆ ಇವರು ಇಂಥ ವಿಷಯನ ತುಂಬಾ ಸರಿ ನೋಡ್ಬಿಟ್ಟಿರ್ತಾರೆ ಲೈಫ್ ಅಲ್ಲಿ, ಯಾಕಂದ್ರೆ ತುಂಬಾ ವರ್ಷದಿಂದ ಬದುಕಿರೋರು ಇವರು. ಇದೆಲ್ಲ ಅವ್ರಿಗೆ ಒಂದು ನಾರ್ಮಲ್ ವಿಷಯ. ಸೊ ಇವ್ರಿಗೆ ಅದ್ರ ಬಗ್ಗೆ ಫೀಲೇ ಆಗಲ್ಲ. ಇವ್ರಿಬ್ರು ಮಾತ್ರ ಫುಲ್ ನಾಚಿಕೆ ಆಗ್ಬಿಡುತ್ತೆ. ಅವ್ರಿಬ್ರು ಇದ್ ನೋಡ್ಬಿಟ್ಟು ಇವ್ರಿಗೆ ಇನ್ನೂ ನಾಚಿಕೆ ಆಗ್ತಿರುತ್ತೆ. ಏನ್ ಹೇಳ್ದೆ ಮಧ್ಯದಲ್ಲೇ ಎದ್ ಬಂದ್ಬಿಡ್ತಾರೆ ನೋಡಕ್ಕಾಗದೆ. ಆಮೇಲೆ ಎಲ್ಲಾ ಫಿಲಮ್ ಎಲ್ಲ ಮುಗಿದು ಈಚೆ ಬಂದ್ರಲ್ಲ, ಅವಾಗ ಪ್ಲೇ ಬಾಯ್ ಇದನ್ನ ಬಂದ್ಬಿಟ್ಟು ಈ ಹೀರೋ ಹತ್ರ, ಅಂದ್ರೆ ಅಲ್ಲಿರೋ ಹೀರೋ ಹತ್ರ ಕೇಳ್ತಾನೆ ಮನೆ ಹತ್ರ ಬಿಡ್ತೀನಿ ಅಂತ. ಅವನು ಇಲ್ಲ ಬೇಡ ನಾನೇ ಹೋಗ್ತೀನಿ ಅಂದ್ಬಿಟ್ಟು ಅವ್ನು ರಿಜೆಕ್ಟ್ ಮಾಡ್ದಂಗೆ ಮಾಡ್ಬಿಟ್ಟು ಬಂದ್ಬಿಡ್ತಾನೆ. ಮನೆಗ್ ಬಂದ್ಬಿಟ್ಟು ಮನಗಿದ್ರೆ ಹೀರೋಯಿನ್ ಪಕ್ಕದಲ್ಲಿ ಹತ್ರ ಕೂತ್ಕೊಂಡು ನೋಡ್ತಿರ್ತಾಳೆ. ಅಲ್ಲ ನನಗೋಸ್ಕರ ಇವ್ರು ಎಷ್ಟು ಕೆಲಸ ಮಾಡೋರು ಅನ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇವಳು ಅಯ್ಯೋ ಅಂತ ಅನ್ಕೊಂಡು ಫುಲ್ ಬೇಜಾರ್ ಪಟ್ಕೊಂಡು ನೋಡ್ತಿರ್ತಾಳ. ಅವಳು ಹಂಗೆ ಕೂತ್ಕೊಂಡೆ ನಿದ್ದೆ ಮಾಡ್ಬಿಡ್ತಾಳೆ. ಬಟ್ ಅವಳಿಗೆ ರಿಯಲೈಸ್ ಆಗಿರಲ್ಲ. ಆ ಕರೆಕ್ಟ್ ಆಗಿ ಹೀರೋ ಕಂಡ್ಬಿಟ್ಟು ನೋಡ್ತಾನೆ. ನೋಡ್ಬಿಟ್ಟು ಇವಳು ಎದುರುಗಡೆನೆ ಮನ್ಗಿರೋ ನೋಡ್ಬಿಟ್ಟು ಶಾಕ್ ಆಗ್ಬಿಡುತ್ತೆ. ಬಟ್ ಆದ್ರೆ ಇವನು ರಿಯಾಕ್ಟ್ ಮಾಡದೆ ಅದನ್ನೇ ನೋಡ್ತಾ ಇರ್ತಾನೆ. ಆಮೇಲೆ ಅವಳ ಫ್ರೆಂಡ್ ಇದ್ಲಲ್ಲ ಫಾಕ್ಸ್, ಅವಳು ಹೇಳಿದ್ ಗ್ಯಾಪ್ ಆಗುತ್ತೆ. ಅವಳು ಏನ್ ಹೇಳಿರ್ತಾಳೆ ಅಂದ್ರೆ, ನೀನ್ ನನ್ಗೆ ಅನ್ಸುತ್ತೆ ಆ ಹುಡ್ಗಿ ಮೇಲೆ ಫೀಲಿಂಗ್ಸ್ ಡೆವಲಪ್ ಮಾಡ್ಕೊತಾ ಇದೆ ಅನ್ಸುತ್ತೆ, ನೀ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ, ಆ ತಪ್ಪು ಮಾಡಕ್ ಹೋಗ್ಬೇಡ, ನಿನ್ ಗೊತ್ತು ತಾನೇ ಏನಾಯ್ತು ಅಂತ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಇವ್ರು ಏನೋ ಒಂದ್ ನಡೆದಿದೆ. ಏನಂತಂದ್ರೆ ಈ ಫಾಕ್ಸ್ ಗಳು ಏನಾರು ಹ್ಯೂಮನ್ ಮೇಲೆ ಪ್ರೀತಿ ಲವ್ ಅಂತ ನಿಂತ್ಕೊಂಡ್ರೆ ಆ ಹ್ಯೂಮನ್ಸ್ ಬದುಕೋದಿಲ್ಲ. ಏನಾರು ಒಂದ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರೆ. ಅದ್ ನಡೆದಿರೋ ವಿಧಿಲೇ ಹಂಗೆ ಬರ್ಕೊಂಡ್ ಹೋಗಿರೋದು. ಸೊ ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಹುಡುಗಿ ಹೇಳಿರ್ತಾಳೆ, ಅಂದ್ರೆ ಅವಳ ಫ್ರೆಂಡ್. ಇದ್ರ ಬಗ್ಗೆ ಚಿತ್ತಾಗ ಒಂದ್ ಫ್ಲಾಶ್ ಬ್ಯಾಕ್ ಬೇರೆ ತೋರಿಸ್ತಾರೆ. ಇವ್ನು ಯಾವ್ದೋ ಒಂದ್ ಹುಡುಗಿನ ಲವ್ ಮಾಡಿದ್ ನೀನು, ಆ ಹುಡುಗಿ ಸತ್ತೋಗ್ಬಿಟ್ಟು ಇವ್ನು ಅಳ್ತಾ ಇರಂಗೆ ಆ ಸೀನ್ ಅಲ್ಲಿ ತೋರಿಸ್ತಾರೆ. ಅದನ್ನ ಯೋಚನೆ ಮಾಡ್ತಾ ಹೀರೋ ಅನ್ಕೋತಾನೆ, ಇನ್ಮೇಲೆ ಇವಳ ಹತ್ರ ಸ್ವಲ್ಪ ದೂರನೇ ಇರ್ಬೇಕು, ಯಾಕೋ ನಾನು ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೀನಿ ಅಂತ. ಅದಾದ್ಮೇಲೆ ಮಾರನೇ ದಿನ ಮತ್ತೆ ಹೀರೋಯಿನ್ ಬಂದ್ ಮಾತಾಡ್ಸಕ್ ಬಂದ್ರೆ ಹೀರೋ ನೆಟ್ವರ್ಕ್ ಮೊಗ ಕೊಟ್ಟೆ ಮಾತಾಡಲ್ಲ, ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾನೆ. ಟಾಪಿಕ್ ಚೇಂಜ್ ಮಾಡ್ಬಿಟ್ಟು ಅಲ್ಲಿಂದ ದೂರ ಆಗಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದು ಒಂದ್ಸರಿ ಆಗುತ್ತೆ ಸರಿ, 2-3 ಸರಿ ಹಂಗೆ ಮಾಡ್ತಾನೆ. ಕೇಕ್ ಅಂದ್ಬಿಟ್ಟು ಏನೋ ಮಾಡ್ತಿದ್ರೆ ಅವಾಗ್ಲೂ ಹಂಗೆ ಮಾಡ್ತಾನೆ. ಸೊ ಇದರಿಂದ ಹೀರೋನ್ಗೆ ಅನ್ಸ್ಬಿಡುತ್ತೆ ಯಾಕೆ ಇವ್ರು ತುಂಬಾ ಅವಾಯ್ಡ್ ಮಾಡ್ತಾವ್ರೆ ಅಂತ. ಇವನ್ಗೆ ಏನ್ ಮಾಡೋದು ಅಂತ ಅರ್ಥ ಆಗೋದಿಲ್ಲ. ಅವಳು ಅನ್ಸ್ಬಿಡುತ್ತೆ ಇವನು ಜಾನ್ ಜೊತೆ, ಅಂದ್ರೆ ಅವನ್ ಪ್ಲೇ ಬಾಯ್ ಜೊತೆ ಹೋದಾಗ ಏನೋ ನಡೆದಿದ್ಯಾ ಅಲ್ಲಿ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಅದ್ರ ಮೇಲೆ ಅವಳಿಗೆ ತಲೆ ಓಡ್ತಾ ಇದೆ, ಇನ್ನೇನು ಓಡ್ತಾನೆ ಇಲ್ಲ. ಅವಳ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಒಂದ್ ಕ್ವಶನ್ ಕೇಳತ್ತರ ಕೇಳ್ಬಿಟ್ಟು ಯಾರಿಗೋ ಇವ್ರ ಫ್ರೆಂಡ್ಗೆ ಆದಂಗೆ ಕೇಳ್ತಾಳೆ. ಅಲ್ಲ ಚೆನ್ನಾಗೇ ಇದಾರಂತೆ, ಸಡನ್ ಆಗಿ ಅವರು ಅವಾಯ್ಡ್ ಮಾಡ್ತಿದಾರಂತೆ. ಈ ತರ ಆದ್ರೆ ಏನು ಅಂತ ಅನ್ಬಿಟ್ಟು ಅವಳ ಫ್ರೆಂಡ್ ಹತ್ರ ಕೇಳಿದ್ರೆ ಅವಳಿಗೆ ಅರ್ಥ ಆಗ್ಬಿಡುತ್ತೆ ಇವಳಿಗೆ ಆಗ್ತಿರೋದು ಅಂತ. ಬಟ್ ಅವಳು ತೋರ್ಸ್ಕೊಳಲ್ಲ. ಆ ತರ ಏನಿಲ್ಲ ಅಂದ್ಬಿಟ್ಟು ಏನೇನು ಹೇಳಿದ್ರು. ಆಮೇಲೆ ಕರೆಕ್ಟ್ ಆಗಿ ಅವ್ನ್ ಮೆಸೇಜ್ ಮಾಡಿರ್ತಾನೆ ಪ್ಲೇ ಬಾಯ್ ಎಲ್ಲೋ ಮೀಟ್ ಮಾಡಕ್ಕೆ. ಅವಾಗ ಹೀರೋ ಹತ್ರ ಹೋಗ್ಬಿಟ್ಟು ಈ ತರ ಮೀಟ್ ಮಾಡಕ್ ಕರ್ದಿದ್ದಾನೆ ಅಂದಾಗ ಹೀರೋ ಅವಾಗ್ಲೂ ಕೂಡ ಮೊಕ್ಕೊಳ್ದಂಗೆ ಮಾತಾಡ್ತಾನೆ. ನೀನ್ ಹೋಗಿದ್ ಬಾ, ಏನಿಲ್ಲ ಮಾರ್ಬಲ್ ಸ್ವಲ್ಪ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಇದು ಇಳ್ಗ ಏನು ಹಿಂಗಂತವ್ರೆ ಅನ್ನಂಗ ಅನ್ಸಿದ್ರು ಒಳಗ ಅನ್ಕೋತಿರ್ತಾಳೆ. ಆಗ ಒಂದ್ ನಿಮಿಷ ಅರ್ಥ ಮಾಡ್ಕೊ, ನೀನು ಎಲ್ಲಾ ಟೈಮು ಬಂದ್ಬಿಟ್ಟು ನನ್ನ ಹತ್ರ ಹೇಳ್ಬೇಕು ಅಂತ ನೆಸೆಸಿಟಿ ಇಲ್ಲ. ಸೊ ತುಂಬಾ ಸೀರಿಯಸ್ ಆಗಿ ತಗೋಬೇಡ ಸಿಚುವೇಶನ್ ನ, ಯಾಕೆಂದ್ರೆ ನನಗೂ ನಿನ್ಗೂ ಪರಿಸ್ಥಿತಿ ಹಂಗಿದೆ, ಅದರಿಂದ ಹಂಗೆ ನಾವಿಬ್ರು ಒಂದೇ ಜಾಗದಲ್ಲಿ ಇರ್ಬೇಕಾಗಿರೋ ಸಿಚುವೇಶನ್. ಸೊ ಇದೊಂದು ತುಂಬಾ ದೊಡ್ಡದು ಮಾಡೋದ್ ಬೇಡ ಅಂದ್ಬಿಟ್ಟು ಮೊಕ್ಕು ಕೊಡ್ದಂಗೆ ಸ್ವಲ್ಪ ಬೇರೆ ಮಾತಾಡ್ದಂಗೆ ಹೇಳ್ಬಿಟ್ಟು ಹೋಗ್ತಾನೆ. ಇದು ಅವಳಿಗೆ ಅರ್ಥ ಆಗುತ್ತೆ ಇವ್ನು ನನ್ನ ಅವಾಯ್ಡ್ ಮಾಡ್ತಾವನೆ ಅಂತ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಹೈಪ್ ಮಾಡೋದ್ ಮರಿಬೇಡಿ. ಇದು ವ್ಯೂಸ್ ಜಾಸ್ತಿ ಚೆನ್ನಾಗಿ ಬಂತು ಬೇಗ ಅಂದ್ರೆ ನಾನು ಬೇಗ ವಿಡಿಯೋಸ್ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.